ಬಂಧುಗಳೇ ನಮಸ್ಕಾರ. ನೀವು ಬೆಳಗ್ಗೆಯಿಂದ ನೋಡಿದ್ದೀರಾ, ನನ್ನ ಮಾತುಗಳನ್ನ ಕೇಳಿದ್ರಿ. ನೋಡಿ, ಯಾವುದೇ ಅನುಮತಿ ಇಲ್ಲದೆ 2024ರಲ್ಲಿ ಯಾವತ್ತೋ ಯಾವುದಕ್ಕೋ ತೆಗೆದುಕೊಂಡಂಥ ಅನುಮತಿಯನ್ನು ಉಪಯೋಗಿಸ್ಕೊಂಡು ಇವತ್ತು ಕಾಮಗಾರಿ ಮಾಡ್ತಾಯಿದ್ರು. ನಾವು ಕೇಳಿದಾಗ ನಾನು ಪೊಲೀಸ್ ಅಧಿಕಾರಿ, ರಿಟೈರ್ಡ್ ಪೊಲೀಸ್ ಅಧಿಕಾರಿ, DYSP ಆಗಿದ್ದೀನಿ ಅಂತ ಒಬ್ಬರು ಬಂದು ನಮ್ಮನ್ನೇ ಧಮಕಿ ಹಾಕಿ ಅವರು ತಾವು ಮಾಡಿರಿ, ಕೆಲಸ ಮಾಡಿರಿ ನೀವು ಅಂತ ಹೇಳಿ ಅವ್ರ ಕೆಲಸಗಾರರಿಗೆ ಹೇಳಿದ್ರು. ಅಂದರೆ ಈಗ ಯಾಕೆ ಈ ಸ್ಥಳ ಬಿಟ್ಟು ಹೊರಡೋದ್ರು, ಇದು ವಿಚಾರ. ಒಂದುಗಳೇ ನಿಮಗೆಲ್ಲ ಗೊತ್ತಿರಲಿ, ಇಡೀ ರಾಜ್ಯದಲ್ಲಿ ಇವತ್ತು ಅಕ್ರಮವಾಗೇ ಕೆಲಸ ಕಾಮಗಾರಿಗಳು ನಡೀತಾ ಇರುವಂಥದ್ದು. ನೋಡಿ, 10 ರೂಪಾಯಿ ತಗೊಂಡಿದ್ದಾರೆ. ಇದನ್ನು ಮಿಷಿನಲ್ಲಿ ಒಳಗಡೆ ಪೈಪನ್ನು HDD ಅಂತ ಏನೋ ಹೇಳ್ತಾರೆ, ಅದನ್ನು ಇನ್ನರಲ್ಲಿ ಒಳಗಡೆಗೆ ಪೈಪ್ ಹಾಕೋದಕ್ಕೆ ಇವರು ಟೆಂಡರ್ ತಗೊಳ್ತಾರೆ. ಆದರೆ ಈಸಿಯಾಗಿ ಎಲ್ಲೋ ನಮ್ಮದೇ ಮೈಸೂರಿನಲ್ಲಿರುವಂಥ ಯಾರನ್ನೋ JCB ಅವ್ರನ್ನ ಕರ್ಕೊಬಿಡ್ತಾರೆ, ಕೆಲಸಗಾರನ್ನ ಕರ್ಕೊಳ್ತಾರೆ, ತೆಗೆಸ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟು ಹೊರಟೋಗ್ಬಿಡ್ತಾರೆ. ಇವ್ರನ್ನ ನಾವು ಸಿಗೋದೇ ಇಲ್ಲ. ಅವ್ರ ಕೆಲಸ ಆದಮೇಲೆ ಸಿಗೋದಿಲ್ಲ. ಇವ್ರ ಕತೆ ಹಾಳಾದರೂ ಆಗಲಿ ಅಂತ ಯೋಚನೆ ಮಾಡೋದಿಲ್ಲ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದುವರೆಗೆ ಇದನ್ನೇ ಕೇಳ್ತಾ ಇರುವಂಥದ್ದು. ನೋಡಿ, ಈಗ ಲಕ್ಷಾಂತರ ರೂಪಾಯಿಲಿ ಕೆಡಿಸ್ಬಿಟ್ರಲ್ಲ, ಇದಕ್ಕೆ ಮತ್ತೆ ಬನ್ನಿ ಹೀಗೆ ನೋಡಿ, ಈ ರಸ್ತೆನ ಹಿಂಗೆ ಕೆಡಿಸ್ಬಿಟ್ರಲ್ಲ, ಯಾರು ಇದಕ್ಕೆಲ್ಲ ಹಣ ಮತ್ತೆ ಎಲ್ಲಿಂದ ಕಾರ್ಪೊರೇಷನಿಂದ ತರಬೇಕು? ಯಾರು ಜೋಗೋದು? ನಮ್ಮದೇ ಹಣ ತಾನೇ. ಈ ಟೆಂಡರ್ದಾರರಿಗೆ ರೂಪಾಯಿ ಖರ್ಚಾಗಬಾರ್ದು, ರೂಪಾಯಿ ಉಳಿಬೇಕು ಅನ್ನುವಂಥ ಕಾರಣಕ್ಕೆ ತಾವು ಮಿಷನರಿ ಮೂಲಕ HDD ಅನ್ನುವಂಥ ಪೈಪುಗಳನ್ನು ಒಳಗಡೆ ಸುರಂಗ ಮಾರ್ಗದಲ್ಲಿ ಸೇರಿಸುವಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ಅವ್ರು ಮಾಡೋದಿಲ್ಲ. ಅವರು ಬಕೆಟಲ್ಲಿ ತೆಗೆಸಿ JCBಗಳನ್ನು ಉಪಯೋಗಿಸಿ ಲೋಕಲ್ ಕೆಲಸ ಮಾಡೋರಿಗೆ ಗಂಟೆಗೆ 1000 ರೂಪಾಯಿ ಕೊಟ್ಟು ಕರ್ಕೊಬಂದು ತಾವು ಊಟ್ಬಿಟ್ಟು ಹೊರಟೋಗ್ತಾರೆ. ಆದರೆ HDDನಲ್ಲಿ ಮಾಡೋಕ್ಕೆ ಹೋದರೆ ಇವ್ರು ತೊಗೊಂಡಿರೋದು ನಾನು HDDನಲ್ಲಿ ಮಾಡಿ ಪೈಪನ್ನು ಕುಣಿಸ್ತೀನಿ ಅಂತ ಟೆಂಡರ್ ತೊಗೊಂಡಿರ್ತಾರೆ. ಸರ್ಕಾರದಲ್ಲಿ ಆ ದುಡ್ಡನ್ನು ತಗೊಳ್ತಾರೆ. ಇಲ್ಲಿ ರಸ್ತೆಯಲ್ಲಿ ಏನಾದರೂ ತೊಂದರೆಗಳಾದರೆ ಯಾರಿಗಾಗುತ್ತೆ? ನಮ್ಮೂರಿನವ್ರಿಗೆ ತಾನೇ ಆಗುತ್ತೆ, ನಮ್ಮ ಜನಕ್ಕೆ ಆಗುತ್ತೆ. ಆದರೆ ಇವ್ರಿಗೆ ಯಾರಿಗೂ ಏನಿಲ್ಲ. ಇವ್ರು ಬಂದಂಥವ್ರು ಟೆಂಡರ್ದಾರರು ಒಳ್ಳೆ ಹಣ ಮಾಡ್ಕೊಳ್ತಾರೆ, ಕೋಟಿ ಕೋಟಿ ಲೂಟಿ ಮಾಡ್ಕೊಳ್ತಾರೆ. ತಮಗೆ ಯಾರಿಗೆ ಬೇಕೋ ಅವ್ರಿಗೊಂದಿಷ್ಟು ಕೊಡ್ತಾರೆ. ಅವರು ಏನಾಗಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನೋಡಿ, ಬೆಳಗ್ಗೆಯಿಂದ ಏನು ಎಲ್ಲ ನನ್ನ ಹತ್ರ ದಾಖಲೆ ಇದೆ ಅಂತ ಹೇಳಿದಂಥ ವ್ಯಕ್ತಿಗಳು ಎಲ್ಲಿ ಈಗ ಕಾಣಿಸ್ತಾ ಇಲ್ಲ. ಯಾಕೆ ಎಲ್ಲಿಗೆ ಹೋದ್ರು? ನಾವು ಇಷ್ಟೆಲ್ಲ ಕಾರ್ಯಕ್ರಮವನ್ನು ಮಾಡಿದ್ರು. ಮೀಡಿಯಾದಲ್ಲಿ ಕೇಳ್ತಿರ್ತೀರಿ, ಜನಗಳು ಲೈವ್ ಮಾಡಿದಾಗ, ಸರ್ ಎಲ್ಲಿ ಸರ್ ಅದರದ್ದು ಏನಾಯಿತು ಹೇಳಲೇ ಇಲ್ವಲ್ಲ ಸರ್ ಅಂತೀರಾ. ನಾವು ಎಲ್ಲವನ್ನು ಹೇಳ್ತಾ ಇರೋದಕ್ಕೆ ಹೇಗೆ ಸಾಧ್ಯ? ಸಿನಿಮಾನ ತೆಗಿತೀವಿ, ಯೋಚನೆ ಮಾಡಿ. ಏನಾಯಿತು ಸರ್ ಕೆಲಸ ಏನಾಯಿತು ಅಂತ ಕೇಳಿರ್ತೀರಿ. ಸಿನಿಮಾ ತೆಗಿಯೋಕ್ಕಾಗಲ್ಲ. ದಯವಿಟ್ಟು ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದು ಕೆಲಸ ಮಾಡ್ತಾ ಇದ್ದಾಗ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾಡ್ತಾ ಇರ್ತೀವಿ. ಜನ ಅರ್ಥ ಮಾಡ್ಕೋಬೇಕು. ನೋಡಿ, ಇಷ್ಟು ಆಳ ತೆಗೆದಿದ್ದಾರೆ. ನೋಡಿ, ನೀರು ಪೈಪ್ ಹೊಡೆದೋಗ್ಬಿಟ್ಟಿದೆ. ಯಾರು ಕೇಳೋರಿಲ್ಲ. ಇವ್ರು ಹೊರಟೋಗ್ಬಿಟ್ರು ಇವ್ರ ಪಾಡಿಗೆ. ಇವ್ರ ಹತ್ರ ಪರ್ಮಿಷನ್ ಇದ್ದಿದ್ರೆ ಮಾಡ್ತಾ ಇದ್ರಲ್ವಾ, ನಿಧಾನವಾಗಿ ಕೆಲಸ ಮಾಡಬೇಕಾಗಿತ್ತು. ಯಾಕೆ ಹೋದ್ರು? ಸರ್ಕಾರಿ ಅಧಿಕಾರಿಗಳು ರಾಜ್ಯದಲ್ಲಿ ಇಲ್ಲದ ಕಾರಣ ಇವತ್ತು ಮೈಸೂರಿನಲ್ಲಿ ಇದ್ದಂಥ ಇಂಜಿನಿಯರ್ಗಳು ಕ್ರೀಡಾಕೂಟ ಇದೆ ಅನ್ನುವಂಥ ವಿಚಾರ. ಇವತ್ತು ದಾವಣಗೆರೆಯಲ್ಲಿ ಕ್ರೀಡಾಕೂಟ ನಡೀತಾ ಇದೆ, ಸರ್ಕಾರಿ ನೌಕರರ ಕ್ರೀಡಾಕೂಟ. ಅವರೆಲ್ಲ ಹೋಗಿ ಕೆಲಸ ಆಟ ಆಡೋದಕ್ಕೆ ಹೋಗಿದ್ದಾರೆ. ಅಂಥ ಸಂದರ್ಭವನ್ನು ಶನಿವಾರ ಭಾನುವಾರದ ಸಂದರ್ಭಗಳನ್ನು ನೋಡಿಕೊಂಡಂಥ ಈ ಏನು ಟೆಂಡರ್ದಾರಿದ್ದಾರೆ ಇವರು ಅರ್ಧ ರಸ್ತೆ ಮಧ್ಯದಲ್ಲಿ ನೋಡಿ ಎಲ್ಲ ಕಿತ್ತಾಕ್ಬಿಟ್ರು. ಬೆಳಗ್ಗೆನೆ ಬಂದರು, ತರಾತುರಿನಲ್ಲಿ ಕಿತ್ತಿ ಈ ಪೂರ್ತಿ ಇದು ನೋಡ್ರಿ DC ಆಫೀಸು ರಸ್ತೆ. ಇವತ್ತು ಇಲ್ಲಿ ಹೋದರೆ ಮುಂದೆ DC ಆಫೀಸು. 100 ಕೋಟಿ ಖರ್ಚು ಮಾಡಿದ್ರು ಈ ರಸ್ತೆ ಮಾಡೋದಕ್ಕೆ. 100 ಕೋಟಿ 10 ವರ್ಷಗಳಿಂದ ಈಗ ಈ ರಸ್ತೆ ಖರ್ಚಾಗಿರೋದು. ಡಬಲ್ ರಸ್ತೆ ಮಾಡೋದಕ್ಕೆ 100 ಕೋಟಿ ಖರ್ಚಾಗಿದೆ. ಅದಲ್ದೇ ಮತ್ತೆ ಡಾಂಬರೀಕರಣ ಮಾಡೋದಕ್ಕೆ ಖರ್ಚಾಗಿದೆ. ನೋಡಿ, ಜನಗಳ ದುಡ್ಡು ಖರ್ಚಾಗ್ತಾನೆ ಇದೆ, ಪೋಲಾಗ್ತಾನೆ ಇದೆ. ಆದರೆ ಒಂದಲ್ಲ ಒಂದು ಕಾಮಗಾರಿಗಳ ಹೆಸರಲ್ಲಿ ರಸ್ತೆ ಕೀಳ್ತಾನೆ ಇದ್ದಾರೆ. ಮತ್ತೆ ಡಾಂಬರೀಕರಣ ಆಗುತ್ತೆ. ಇದು ಡಾಂಬರೀಕರಣ ಮಾಡಲಿಲ್ಲ ಅಂದರೆ ಜನಗಳ ದುಡ್ಡು ಹೋಗ್ತಾನೆ, ಪೋಲಾಗ್ತಾನೆ ಇರುತ್ತೆ. ನಾವು ಎಲ್ಲಿವರೆಗೆ ಜನಗಳು ಎಚ್ಚೆತ್ಕೊಂಡು ಇದನ್ನು ಕೇಳೋದಿಲ್ವೋ ಅಲ್ಲಿವರೆಗೆ ಇವರು ನಮ್ಮನ್ನು ತುಳಿಯುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಜನಕ್ಕೆ ಅನಿಸ್ಬೋದು, ಏನಪ್ಪ ನಿನ್ನ ಹತ್ರ ಸುಲಿದು ಬಿಟ್ರ ಅಂತ. ನನ್ನ ಹತ್ರ ಸುಲಿಯೋದಲ್ಲ, ಈ ನಾಡಿನ ದುಡ್ಡು, ನಾಡಿನ ಜನರ ಶ್ರಮದ ದುಡ್ಡು. ನೋಡಿ, ಒಬ್ಬ
ಸ್ಕೂಟ್ರ್ ಸವಾರ DL ಇಲ್ಲ ಅಂತ ಹೋದರೆ 500 ರೂಪಾಯಿ ಕಿತ್ಕೊಳ್ದೇ ಬಿಡೋದಿಲ್ಲ ಪೊಲೀಸ್ ಇಲಾಖೆ. ಆದರೆ ಇವರು ಇಲ್ಲಿರುವಂಥ ಗಾಡಿಗಳಿಗೆ DL ಇಲ್ಲ, ಗಾಡಿಗೆ ಡಾಕ್ಯುಮೆಂಟ್ಸ್ ಇಲ್ಲ, ನಾವು ಯಾವ ಊರಿಂದ ಬಂದಿದೆ, ನಮ್ಮ ರಾಜ್ಯದ ಗಾಡಿಗಳಲ್ಲ, ಹೊರ ರಾಜ್ಯದಿಂದ ಬಂದಿದ್ದು ಅಂಥ ಗಾಡಿಗಳನ್ನು ತಂದು ಇಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಯಾರು ಕೇಳೋದಿಲ್ಲ. ಯಾಕೆ ಅಂದರೆ ಅವರು ಯಾವುದೋ ಒಬ್ಬ ರಾಜಕಾರಣಿಯ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ಕಾರಣಕ್ಕಾಗಿ ಯಾರು ಕೇಳೋದಕ್ಕೆ ಹೋಗೋದಿಲ್ಲ. ನೋಡಿ, ಇಂಥ ಎಲ್ಲ ವಿಚಾರಗಳನ್ನು ನೋಡಿ. ನಮ್ಮ ಜೊತೆ ಇವತ್ತು ನನ್ನ ಜೊತೆಗೆ ಸಮಯ ಕೊಟ್ಟಂಥವರು ಲೋಕೇಶ್ ಅವರು, ಹಾಗೆ ಮೇಡಮ್ ಅವರು, ತಮ್ಮ ನಾಗಲಕ್ಷ್ಮಿ ಮೇಡಮ್ ಅವರು, ಮಹಿಳಾ ಘಟಕದ ಅಧ್ಯಕ್ಷರು, ನನ್ನ ಜೊತೆ ಕೆಲಸ ಮಾಡಿದಂಥವರು, ಮತ್ತು ಯುವ ಘಟಕದ ಆನಂದ್. ಮೊನ್ನೆ ಎಲ್ಲ ನಾವು ಮೈಸೂರಿನಲ್ಲಿ ಕೆಲಸ ಮಾಡಿದ್ವಿ. ಎಲ್ಲ ರೆಸ್ಟಲ್ಲಿ ಇರಬೇಕು ಅನ್ನುವಂಥ ಸಂದರ್ಭದಲ್ಲಿ ಇವತ್ತು ಮಳವಳ್ಳಿನಲ್ಲಿ ನಮ್ಮ ಪಕ್ಷದ ಸಚಿನ್ ಅನ್ನುವಂಥ ಹುಡುಗ ಅಪಘಾತದಿಂದ ಮೃತಪಟ್ಟ. ಕಾರಣ ಹಿಂಗೇನೆ, ಇವೆಲ್ಲ ರಸ್ತೆಗಳು ಸರಿಯಿಲ್ಲದೆ ಇದ್ದಾಗ ಅಪಘಾತಗಳು ಆಗ್ತವೆ. ನಾವು ಅದೇ ಅಪಘಾತಗಳು ಆಗಬಾರ್ದು. ಜನಗಳು ನೆಮ್ಮದಿಯ ಬದುಕನ್ನು ಬಾಳಬೇಕು ಅಂದರೆ ರಸ್ತೆ ಚೆನ್ನಾಗಿರಬೇಕು. ವ್ಯವಸ್ಥೆ ಚೆನ್ನಾಗಿದ್ದಾಗ ಮಾತ್ರ ಅಪಘಾತಗಳು ಆಗೋದಿಲ್ಲ. ರಸ್ತೆಗಳನ್ನ ಹಿಂಗೆಲ್ಲ ಕೆಡಕ್ಬಿಟ್ರೆ ಅಷ್ಟೆಲ್ಲ ಜಾಗದಲ್ಲಿ ಹೇಗೆ ಅಪಘಾತ ಆಗುತ್ತೆ. ಈಗ ಅಪಘಾತ ಆಗಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಇವ್ರು ಯಾರು ಜವಾಬ್ದಾರಲ್ಲ. ಇಷ್ಟೆಲ್ಲ ಮಾಡ್ಕೊಂಡಿದ್ದಾರೆ ನೋಡಿ, ಯಾರಿಲ್ಲ. ಅದೇ ಒಬ್ಬ ಸಾಮಾನ್ಯ ಜನ ನಮ್ಮ ಮನೆ ಕಟ್ಟಬೇಕಾದ್ರೆ ಕಾರ್ಪೊರೇಷನ್ನವರು 16 ಬಾರಿ ಬರ್ತಾರೆ. ಯೋಚನೆ ಮಾಡ್ಕೊಳ್ಳಿ. ಯಾರು ಮನೆ ಕಟ್ಟೋಡಕ್ಕೆ ಬಿಡೋದಿಲ್ಲ. ನನಗೆ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ನಡೆದಂಥ ಒಂದು ಘಟನೆ ಹೇಳ್ತೀನಿ. ಮೈಸೂರಿನಲ್ಲಿ ನಮ್ಮದೇ ಪಕ್ಷದ ರಾಜ್ಯ ರೈತ ಘಟಕದಲ್ಲಿರುವಂತಹ ಗುರುಮೂರ್ತಿ ಅನ್ನುವಂಥವ್ರನ್ನ ಅವ್ರ ಮಗ ಮನೆ ಕಟ್ತಾ ಇದ್ರು. ಮನೆ ಕಟ್ಟಬೇಕಾದ್ರೆ ಇಲ್ಲಿದ್ದಂಥ ಒಬ್ಬ ಮೂಡಾದಲ್ಲಿ ಒಬ್ಬ ಲೋಫರು ನೀಚ ಒಬ್ಬ ಏನಿದ್ದ, ಅವನು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದವನು, ಅವ್ರಿಗೆ ಮನೆ ಕಟ್ಟದಂಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ನಿಮ್ಮದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಕೊನೆಗೆ ಅವನಿಗೆ ಲಂಚ ಕೊಡೋದಕ್ಕೆ ಲಂಚ ಕೊಡಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಆ ಲಂಚ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕೆ ಯಾವುದೋ ಹೆಣ್ಮಗಳನ್ನ ಕರ್ಕೊಬಂದು ದಲಿತ ಹೆಣ್ಮಗಳಿಗೆ ನಿಂದನೆ ಮಾಡಿದ್ರು ಇವರು ಅನ್ನುವಂಥದ್ದನ್ನ ಕೇಸ್ ಹಾಕ್ಸ್ತಾನೆ. ಯೋಚನೆ ಮಾಡಿ. ಈ ರೀತಿ ಬರೀ ಅವರೊಬ್ಬರಿಗೆ ಆಗಿದೆ ಅಂತ ಹೇಳ್ತಾ ಇಲ್ಲ, ರಾಜ್ಯದಲ್ಲಿ ಎಷ್ಟು ಜನಗಳಿಗೆ ಯಾವ್ಯಾವ ರೀತಿಯಲ್ಲಿ ಇವರು ತೊಂದರೆ ಕೊಟ್ಟಿದ್ದಾರೋ, ಅಧಿಕಾರಿಗಳು ತಮ್ಮ ಸಿಕ್ಕಿರುವಂಥ ಅವಕಾಶವನ್ನ ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡಿದ್ದಾರೋ ಆ ನೀಚರಿಗೆ ಒಳ್ಳೇದಾಗೋದಿಲ್ಲ. KRS ಪಕ್ಷ ಅದನ್ನ ನಾವೆಲ್ಲ ಗಮನಿಸ್ಕೊಂಡಿದ್ದೀವಿ. ಅವನು ಯಾವ ನೀಚ ಮೈಸೂರಿನಲ್ಲಿ ಅಕ್ರಮ ಮಾಡಿದ್ದಾನೆ, ವಂಚನೆ ಮಾಡಿದ್ದಾನೆ, ಎಲ್ಲರನ್ನು ಗುರುತಿಟ್ಕೊಂಡಿದ್ದೀವಿ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವ್ರಿಗೆ ಬುದ್ಧಿಯನ್ನ ಹೇಳುತ್ತೆ, ಸರಿಯಾದ ರೀತಿಯಲ್ಲಿ ಅವ್ರ ಮೇಲೆ ಕ್ರಮ ಮಾಡೋದಕ್ಕೆ ಮುಂದಾಗ್ತದೆ. ಇವತ್ತಿಗೆ ನಮಗೆ ಇರುವಂಥ ಅವಕಾಶದಲ್ಲಿ ಏನು ಕೆಲಸ ಮಾಡ್ಬೋದು ಅದನ್ನು ಮಾಡ್ತಾ ಇದ್ದೀವಿ. ನಾಳೆ ದಿನ ಯಾವುದೇ ಅಧಿಕಾರಿಗಳಾಗಿರಲಿ, ನೀವು ತಪ್ಪು ಮಾಡಿದರೆ ಇವತ್ತೇ ಸರಿ ಮಾಡ್ಕೊಳ್ಳಿ. ನಾಳೆ ದಿನ ನೋಡಿ, ಸಾರ್ ನೀವು ನಮ್ಗೆ ಗೊತ್ತಿತ್ತಲ್ಲ ಸಾರ್, ನಾವು ನಿಮ್ಮ ಜೊತೆ ಎಲ್ಲ ಚೆನ್ನಾಗಿದ್ವಲ್ಲ, ಚೆನ್ನಾಗಿದ್ರೆ ಕೆಲಸ ಮಾಡುತ್ತವ. ನಿಮ್ಮ ಮನೆ ನಿಮ್ಮ ಚೆನ್ನಾಗಿರೋದು ಎಲ್ಲ ನಮಗೆ ನಿಮಗೆ ಎಲ್ಲ ಗೊತ್ತಿರುತ್ತೆ. ಆದರೆ ಅಕ್ರಮ ಮಾಡಿದರೆ ನಾವು ಆ ಸಮಯ ಬಂದಾಗ ಸಮಯದಲ್ಲಿ ನಮ್ಮ ಅವಕಾಶನ ಖಂಡಿತ ಬಿಟ್ಕೊಡೋದಿಲ್ಲ. ನಿಮಗೆಲ್ಲ ದಂಡನೆ ಆಗೇ ಆಗುತ್ತೆ. KRS ಪಕ್ಷ ಯಾರೆಲ್ಲ ಅಕ್ರಮ ಮಾಡಿ ಸಿಗಾಕೊಳ್ತೀರಾ ಅವ್ರಿಗೆ ದಂಡನೆ ಕೊಡಿಸೋದಂತೂ ಸತಸಿದ್ಧ. ಇದನ್ನ ಹೇಳ್ತಾ ಇದ್ದೀವಿ, ಜನಕ್ಕೆ ಕೇಳ್ತಾ ಇದ್ದೀವಿ. ಜನ ದಯಮಾಡಿ ನೀವು ನಮ್ಮನ್ನ ಆಯ್ಕೆ ಮಾಡಿಕೊಂಡ್ರೆ ಯಾರೆಲ್ಲ ಅಕ್ರಮ ಮಾಡಿದ್ದಾರೆ ಅವ್ರಿಗೆ ನಾವು ದಂಡನೆ ಕೊಡಿಸುವಂತ ಕೆಲಸವನ್ನ ಖಂಡಿತ ಮಾಡ್ತೀವಿ. ಅವ್ರು ಯಾವುದೇ ಎತ್ತರದ ಪೋಸ್ಟಲ್ಲಿ ಇರ್ಬೋದು, ಯಾವ ರಾಜಕಾರಣಿಗಳ ಜೊತೆ ಇರ್ಬೋದು, ಅದನ್ನೆಲ್ಲ ಕೇಳುವಂತ ಪ್ರಶ್ನೆ ಮಾಡ್ತೀವಿ. ಇದನ್ನ ದಯವಿಟ್ಟು ಜನತೆ ಅರ್ಥ ಮಾಡ್ಕೋಬೇಕು. KRS ಪಕ್ಷ ಇನ್ನು ಮುಂದಿನ ದಿನಗಳಲ್ಲಿ ಚುನಾವಣೆ ಬರೋದ್ರಲ್ಲಿದೆ. ಕಾರ್ಪೊರೇಷನ್ ಚುನಾವಣೆಯಲ್ಲಿ, BBMP ಚುನಾವಣೆ ಇರಲಿ, ತಾಲೂಕ್ ಪಂಚಾಯತಿ ಇರಲಿ, ಜಿಲ್ಲಾ ಪಂಚಾಯತಿ ಇರಲಿ, ನಮ್ಮನ್ನ ಆಯ್ಕೆ ಮಾಡಿಕೊಡೋ ಕಡೆಗೆ ಗಮನ ಕೊಡಿ. ದಯವಿಟ್ಟು ಜನರ ಕೈಲಿ ಆಡಳಿತ ಬರಬೇಕು. ಒಳ್ಳೆಯ ಜನ ಆಡಳಿತಕ್ಕೆ ಬರಬೇಕು. ಜನರ ಕೈಲಿ ಆಡಳಿತ ಬರಬೇಕು, ಆದರೆ ಒಳ್ಳೆಯ ಜನಕ್ಕೆ ಆಡಳಿತ ಬರಬೇಕು. ಅವತ್ತು ಮಾತ್ರ ಈ ನಾಡು ಉಳಿಯೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಈ ನಾಡನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಕೈ ಮುಗಿದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೇನಾನಿಯಾಗಿ ನಾನು ಕೈ ಮುಗಿದು ನಿಮಗೆ ಕೇಳ್ಕೊಳ್ತೀನಿ. ಇಂಥ ಅಕ್ರಮ ನೀಚ ಕೆಲಸಗಳನ್ನು ಯಾರೇ ಮಾಡಿದ್ರು ನೀವು ಅಲ್ಲಿ ಕೇಳುವಂಥವ್ರಾಗಿ ನೋಡಿ. ಇದುವರೆಗೆ ಇದ್ದಂಥವ್ರು ನೀವು ಅವಾಗೆಲ್ಲ ಲೈವಲ್ಲಿ ನೋಡಿದ್ರಲ್ಲ, ಇವತ್ತು ಈಗ ಯಾರು ಒಬ್ರು ಕಾಣಿಸ್ತಾ ಇಲ್ಲ. ಇಲ್ಲಿಂದ ಅಲ್ಲಿವರೆಗೂ ನೋಡಿ ಕಾಣಿಸ್ತಾ ಇದ್ದಾರಾ? ಯಾಕೆ ಕಾಣಿಸ್ತಾ ಇಲ್ಲ? ನಾವು ಹೋಗಿ ಅಧಿಕಾರಿಗಳ ಆಫೀಸ್ಗೆ ಹೋಗಿದ್ದೀವಿ. ನಿಮಗೆ ಅದೆಲ್ಲ ಈ ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಬೆಳಗ್ಗೆ ಹೇಗಿತ್ತು, ನಂತರದಲ್ಲಿ ಮಧ್ಯಾಹ್ನ ಹೇಗಾಯಿತು, ಇವಾಗ ಹೇಗಾಗಿದೆ ಅಂತ. ಅನ್ಯಾಯವನ್ನು ನಾವು ಖಂಡಿಸ್ತೀವಿ. ದಯವಿಟ್ಟು
ನೀವು ನಮ್ಮ ಜೊತೆ ನಿಲ್ಲಿ ಅಂತ ಹೇಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊಳ್ತದೆ. ದಯಮಾಡಿ ಬನ್ನಿ ಬಂಧುಗಳೇ, ಈ ನಾಡನ್ನು ಕಟ್ಟುವಂತಹ ಕೆಲಸದಲ್ಲಿ ನಾವು ನೀವು ಎಲ್ಲ ಸೇರಿ ಒಂದಾಗಿ ಮುಂದೆ ಸಾಗೋಣ. ನಮಸ್ಕಾರ.